चन्नबसवा स्कूल ऑफ नर्सिंग, मेन रोड, पब्लिक स्कूल, इंग्लिश मीडियम, अपोजिट। सुधाकर सूर्यवंशी की लाइव कवरेज। बसवा कल्याण तालुका में एक गरीब परिवार की एक युवा महिला की हत्या के मामले में पूर्व एमएलसी बीदर विजय सिंह ने उनके घर का दौरा किया और अपने और 1 लाख रुपए की मदद की और अधिकारियों के साथ चर्चा कर सरकार और गृह मंत्री सभी लोग मिलकर परिवार को न्याय दिलाएं। गृह मंत्री को भाग्यश्री का अपहरण कर हत्या करने वाले आरोपियों के खिलाफ कड़ी कानून व्यवस्था की जानी चाहिए। इस मामले को लेकर उन्हें पहले हाय पुलिस विभाग के अधिकारियों से बात की है और अधिकारियों को आदेश दिया है कि आरोपियों के खिलाफ सख्त कार्यवाही की जाए। बसवा कल्याण और बीदर जिले में ऐसे मामले न हो, इसके लिए जरूरी कदम उठाए जाएं। इस मौके पर ब्लॉक कांग्रेस अध्यक्ष नीलकंठ राठौड़, अजहर अली नवरंग, कांग्रेस पार्टी के नेता रावेंद्र कुमार बोराले, बसवराज स्वामी और टोकरे कोली समाज के अध्यक्ष दत्तू पद्मे, समाज नेता नगर पार्षद मल्लिकार्जुन बोक्के, प्रकाश नागुरे और कई कांग्रेस पार्टी के नेता और कार्यकर्ता मौजूद थे। ಒಂದು ಜೀವ ಹೋಗಿದೆ ತರಕಾಗುತ್ತಾ ಅದು ಮೇನ್ ಸರ್ ಅಪರಾಧಿಗಳಿಗೆ ಮೇನ್ ಕಠಿಣ ಶಿಕ್ಷೆ ಅದು ಮೇನ್ ನಮ್ಗೆ ಅದು ಮೇನ್ ಅಂದ್ರೆ ಅದು ಒಂದು ಅಜೆಂಡಾ ಅದ ಸರ್ ಮಾಡಬೇಕು ಈ ತರ ಶಿಕ್ಷೆ ಆಗಬೇಕು ಸರ್ ಮಾದರಿ ಪುನಃ ಯಾರು ಮಾಡಬಾರ ಅಂತ ಶಿಕ್ಷೆ ಆದ್ರೆ ಎದುರು ಮತ್ತೆ ಬೇರೆ ಹಂಚಬೇಕು ಬೇರೆ ಮಾದರಿ ಆಗಬೇಕು ಅದು ಇದೊಂದು ಕೇಸ್ ಆ ತರ ಶಿಕ್ಷೆ ಆಗಬೇಕು ಆಮೇಲೆ ಇದು ಬಹಳ ಫಾಸ್ಟ್ ಆಗಿ ಕೆಲಸ ಆಗಿದೆ ಇಮಿಡಿಯೇಟ್ ಸರ್ ಫೋನ್ ಮಾಡಿದ ಇಮಿಡಿಯೇಟ್ 24 ಅವರ್ಸ್ ದಾಗ ನಿಮ್ದೆಲ್ಲ ಕೆಲಸ ಆಗಿದೆ ಪರ್ಮನೆಂಟ್ ಬಹಳ ಫಾಸ್ಟ್ ಆಗಿ ಕೆಲಸ ಮಾಡಿದೆ ಅಷ್ಟೇ ಅವರು ಹೆಲ್ಪ್ ಮಾಡಿಲ್ಲ ಮಾಡಕ್ಕೆ ಬರಲ್ಲ ಮಾಡಿಲ್ಲ ಈಗ 2 ದಿವಸ ನಮಗೆ ಮಾಹಿತಿ ಸಿಗಲಿಕ್ಕೆ ಗೊತ್ತಾಗಿದೆ ಅದರ ಬಾದ ಪೊಲೀಸರು ಸಂಡೇನೇ ಗೊತ್ತಾಯ್ತಲ್ಲ ಸಂಡೇನೇ ಗೊತ್ತಾಯ್ತಲ್ಲ ಸಾಯಂಕಾಲ ಇಲ್ಲ ಸರ್ ನಾವೆಲ್ಲರೂ ಫಾಸ್ಟ್ ಆಕ್ಷನ್ ತಗೊಂಡಿನ ಕಡೆಯಿಂದ ಒಂದು ಗ್ರೂಪಿಗೆ ಬಂದು ಕೊಲೆ ಪ್ರಕರಣ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬೆಳಗ್ಗೆದಲ್ಲೇ ಸಾಕಷ್ಟು ವಿಸ್ತೃತವಾದ ವರದಿ ಪ್ರಸಾರ ಮಾಡ್ತಾ ಇದೆ। ಸ್ಥಳಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ಆಗಮಿಸಿದ್ದಾರೆ। ಸಾಕಷ್ಟು ಆ ಒಂದು ಕುಟುಂಬಸ್ಥರ ಬೇಡಿಕೆ ಇವೆ, ಕೆಲ ರಿಪಬ್ಲಿಕ್ ಪಕ್ಷದ ಸಂಗತಿ ಇದೆ, ಅದಕ್ಕಾಗಿ ನಾವು ಎಲ್ಲರೂ ಸೇರಿಕೊಂಡು ಅಲ್ಲಿ ಬಂದಿದ್ದೀವಿ। ನಿನ್ನೆ ನಮ್ಮ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಬಂದಿದ್ದರು, ಮತ್ತು ಇವತ್ತು ನಾವು ಬಂದಿದ್ದೀವಿ। ಮತ್ತು ಯಾವತ್ತು ಈ ಘಟನೆ ಆಯಿತು ಆವಾಗಿಂದಲೂ ಸತತವಾಗಿ ನಾವು ಸಂಪರ್ಕದಲ್ಲಿದ್ದೀವಿ। ಯಾರು ಪೊಲೀಸ್ ಅಧಿಕಾರಿಗಳೇ ಆಗಲಿ, ಎಸ್ ಪಿ ಅವರು ಇರಲಿ, DYSP ಇರಲಿ, CPI ಇರಲಿ, PSI ಇರಲಿ, ಅವ್ರಿಗೆಲ್ಲರ ಜೊತೆ ಸಂಪರ್ಕದಲ್ಲಿದ್ದು ಮಾತಾಡ್ಕೊಂಡು ಅದರಿಂದನೇ ಇವತ್ತು ಸರ್ಕಾರದ ವತಿಯಿಂದ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿ ಅಪರಾಧಿಗಳು ಯಾರಿದ್ದಾರೆ ಅವರಿಗೆ 24 ಗಂಟೆಯಲ್ಲೇ ಅರೆಸ್ಟ್ ಮಾಡಿದ್ದಾರೆ। ಸರ್, ಈಗ ಟೋಟಲಿ ಸಮಾಜ ಕಲ್ಯಾಣ ಸಚಿವರು ಬರಬೇಕು, ರಾಜ್ಯದ ಮುಖ್ಯಮಂತ್ರಿ ನೋಡಬೇಕು, ಗೃಹ ಸಚಿವರು ಬರಬೇಕು, ನಮಗೆ ಟೋಟಲಿ ಇಂಥ ಒಂದು ಘಟನೆ ಕಲ್ಯಾಣ ನಾಡಿನ ಮತ್ತೆಂದೂ ಆಗ್ಬಾರ್ದು ಅಂತ ಕಠಿಣ ಶಿಕ್ಷೆ ಆರೋಪಿಗಳು ಕೊಡಬೇಕು ಅಂತ ಡಿಮಾಂಡ್ ಇದೆ। ಹೌದು, ಇದ್ರ ಬಗ್ಗೆ ನಾವು ಕೊಲೆ ಪ್ರಕರಣ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬೆಳಗ್ಗೆದಲ್ಲೇ ಸಾಕಷ್ಟು ವಿಸ್ತೃತವಾದ ವರದಿ ಪ್ರಸಾರ ಮಾಡ್ತಾ ಇದೆ। ಸ್ಥಳಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ಆಗಮಿಸಿದ್ದಾರೆ। ಸಾಕಷ್ಟು ಆ ಒಂದು ಕುಟುಂಬಸ್ಥರ ಬೇಡಿಕೆ ಇವೆ, ಕೆಲ ರಿಪಬ್ಲಿಕ್ ಪ್ರಶ್ನೆ ಕೂಡ ಬೆದರಿಕ್ತೀವಿ ನಾವು ಸರ್, ಅವ್ರು ಸಾಕಷ್ಟು ಬೇಡಿಕೆ ಇವೆ, ನೀವು ಬಂದ್ರಿ ಅವ್ರ ನೋವನ್ನು ಕೇಳಿದ್ರಿ, ಯಾರಿಗೆ ಅವ್ರ ನೋವನ್ನು ಹೇಳ್ತಾರೆ ನೋಡಿ, ಇದು ಅತ್ಯಂತ ಒಂದು ಘೋರ ಅಪರಾಧವಾಗಿದೆ, ಅದಕ್ಕೆ ನಮ್ಮೆಲ್ಲರ ಸಹಾನುಭೂತಿ ಅವ್ರ ಜೊತೆ ಇದೆ ಅಂತ ಹೇಳಕ್ಕೆ, ಮತ್ತು ಅವರು ಅಪರಾಧಿಗಳು ಯಾರಿದ್ದಾರೆ ಅವರಿಗೆ 24 ಗಂಟೆಯಲ್ಲೇ ಅರೆಸ್ಟ್ ಮಾಡಿದ್ದಾರೆ। ಸರ್, ಈಗ ಟೋಟಲಿ ಸಮಾಜ ಕಲ್ಯಾಣ ಸಚಿವರು ಬರಬೇಕು, ರಾಜ್ಯದ ಮುಖ್ಯಮಂತ್ರಿ ನೋಡಬೇಕು, ಗೃಹ ಸಚಿವರು ಬರಬೇಕು, ನಮಗೆ ಟೋಟಲಿ ಇಂಥ ಒಂದು ಘಟನೆ ಕಲ್ಯಾಣ ನಾಡಿನ ಮತ್ತೆಂದೂ ಆಗ್ಬಾರ್ದು ಅಂತ ಕಠಿಣ ಶಿಕ್ಷೆ ಆರೋಪಿಗಳು ಕೊಡಬೇಕು ಅಂತ ಡಿಮಾಂಡ್ ಇದೆ। ಹೌದು, ಇದ್ರ ಬಗ್ಗೆ ನಾವು सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट मिले।